ಓಕೆ, ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಬಂತು ಅಂತಂದರೆ ನಿಮಗೆ ಪ್ರೊಡಕ್ಷನ್ಗೆ ಅಪ್ಲೈ ಮಾಡಿದಾಗ ಅದು ಸ್ಟೇಜಿಂಗ್ದು ಏನು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿತ್ತು ಅದನ್ನು ರೀಪ್ಲೇಸ್ ಮಾಡ್ತಾ ಇತ್ತು. ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಡಿಫ್ರೆಂಟು ಸ್ಟೇಟ್ ಫೈಲ್ಗಳನ್ನ ಮೇಂಟೈನ್ ಮಾಡ್ತೀವಿ. ಪ್ರೊಡಕ್ಷನ್ಗೆ ಒಂದು ಸ್ಟೇಟ್ ಫೈಲು ಮತ್ತು ಸ್ಟೇಜಿಂಗ್ಗೆ ಒಂದು ಸ್ಟೇಟ್ ಫೈಲ್ನ ಯೂಸ್ ಮಾಡ್ತೀವಿ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನಾವು ಅದನ್ನು ಕ್ರಿಯೇಟ್ ಮಾಡೋಕ್ಕೆ ನಾವು ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಅದು ಬಂದು ವರ್ಕ್ ಸ್ಪೇಸ್ ಅಂತ. ನಾನು ಈ ಟೆರಾಫಾರ್ಮ್ TF ಸ್ಟೇಟ್ ಏನಿದೆ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ನನಗೆ ಫಸ್ಟಿಂದ ನಾನು ನಿಮ್ಗೆ ತೋರಿಸ್ಬೇಕಾಗಿರೋದ್ರಿಂದ ಇದೇನಿದೆ ಓಲ್ಡ್ ಕಾನ್ಫಿಗರೇಷನ್ ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೋಡ್ಬೋದು ನನ್ನ ಹತ್ರ ಒಂದು ಮಾಡೆಲ್ ಇದೆ. ಆ ಮಾಡೆಲ್ನ ಬಂದು ನಾನು ಮೇನ್ ಡಾಟಲ್ಲಿ ಇನ್ವೋಕ್ ಮಾಡಿದ್ದೀನಿ. ಇನ್ವೋಕ್ ಮಾಡಿ ವೇರಿಯಬಲೈಸ್ ಮಾಡಿ ಪ್ರೊಡಕ್ಷನ್ ಮತ್ತು ಸ್ಟೇಜಿಂಗ್ ಸರ್ವರ್ ಅಂತ ಎರಡು TFR ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಪ್ರೊಡಕ್ಷನ್ ಸರ್ವರ್ ಕ್ರಿಯೇಟ್ ಮಾಡಿದಾಗ ನನಗೆ ಪರ್ಟಿಕ್ಯುಲರ್ ಆಗಿ ಪ್ರೊಡಕ್ಷನ್ ಸರ್ವರ್ ಮಾತ್ರ ರನ್ ಆಗಬೇಕು, ಮತ್ತು ಇನ್ ಕೇಸಲ್ಲಿ ಮಾಡಿಫೈ ಮಾಡ್ತು ಅಂತಂದರೆ ಪ್ರೊಡಕ್ಷನ್ ಮಾತ್ರ ಮಾಡಿಫೈ ಮಾಡಬೇಕು. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂತಂದರೆ ವರ್ಕ್ ಸ್ಪೇಸ್ನ ಯೂಸ್ ಮಾಡ್ತೀವಿ. ಮೊದಲು ನಾನು ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡ್ತೀನಿ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದರೆ ಜಸ್ಟು ಅದು ಕಮೆಂಡ್ ಇದೆ, ಟೆರಾಫಾರ್ಮ್ ವರ್ಕ್ ಸ್ಪೇಸ್ ಲಿಸ್ಟ್ ಕೊಡೋಣ. ಮೊದಲು ಟೆರಾಫಾರ್ಮ್ ವರ್ಕ್ ಸ್ಪೇಸ್ ಶೋ, ಆ್ಯಕ್ಚುಲಿ ಟೆರಾಫಾರ್ಮ್ ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಆಗಿ ಒಂದು ಸೆಟ್ ಆಗಿದೆ. ಆ ಡಿಫಾಲ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಇಲ್ಲಿ terraform.tf ಸ್ಟೇಟ್ ಏನಿದೆ ಆ ಸ್ಟೇಟ್ ಬಂದು ಈ ಡಿಫಾಲ್ಟ್ ಅಂಡರಲ್ಲಿ ಬರುತ್ತೆ. ನಾವು ಇವಾಗ ಇದರಲ್ಲಿ ಬಂದು ನಾವು ವರ್ಕ್ ಸ್ಪೇಸು ಒಂದು 2 ವರ್ಕ್ ಸ್ಪೇಸ್ ಕ್ರಿಯೇಟ್ ಮಾಡೋಣ. ಒಂದು ಡೆವಲಪ್ಮೆಂಟ್ಗೆ ಮತ್ತು ಇನ್ನೊಂದು ಬಂದು ಪ್ರೊಡಕ್ಷನ್ಗೆ ಅಂತ 2 ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡೋಣ. ಅಥವಾ ನಾನು ಇಲ್ಲಿ TFR ಅಲ್ಲಿ ಹೇಳ್ದಂಗೆ ಒಂದು ಪ್ರೊಡಕ್ಷನ್ಗೆ ಮತ್ತು ಒಂದು ಸ್ಟೇಜಿಂಗ್ ಅಂದ್ಬಿಟ್ಟು 2 ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡೋಣ. ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸೇಮ್ ಕಮೆಂಡೆ, ಟೆರಾಫಾರ್ಮ್ ವರ್ಕ್ ಸ್ಪೇಸ್ ನ್ಯೂ, ಮೊದಲನೇದು ಬಂದು ಪ್ರಾಡ್ ಎನ್ವೈರನ್ಮೆಂಟು, ಪ್ರಾಡ್ ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ಪ್ರಾಡ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಬಂತು ಅಂತಂದರೆ ನಾನು ಸ್ಟೇಜ್ ಅಂತ ಕ್ರಿಯೇಟ್ ಮಾಡ್ತೀನಿ. ನಾನು ಇಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ terraform.tf state.d ಅಂತ ಕ್ರಿಯೇಟ್ ಆಗಿದೆ. ಇದರೊಳಗಡೆ ಬಂದು ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಪ್ರೊಡಕ್ಷನ್ಗೆ ಒಂದು ವರ್ಕ್ ಸ್ಪೇಸು ಮತ್ತು ಸ್ಟೇಜಿಂಗ್ಗೆ ಒಂದು ವರ್ಕ್ ಸ್ಪೇಸು. ನಾವು ಯಾವಾಗ ಪ್ರೊಡಕ್ಷನ್ ಅಪ್ಲೈ ಮಾಡ್ತೀವೋ ಅವಾಗ ಬಂದು ಇದ್ರೊಳಗಡೆ ಪ್ರೊಡಕ್ಷನ್ದು TF ಸ್ಟೇಟು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಸ್ಟೇಜಿಂಗ್ದು ಸಪ್ರೇಟ್ TF ಸ್ಟೇಟ್ ಕ್ರಿಯೇಟ್ ಆಗುತ್ತೆ. ನಾವು ಸ್ಟೇಜಿಂಗ್ ಏನಾದರೂ ಮಾಡಿಫೈ ಮಾಡಿ ಅಪ್ಲೈ ಮಾಡಿದಾಗ ಅದು ಬಂದು ಕಾನ್ಫಿಗರೇಷನ್ ಬಂದು ರೀರೈಟ್ ಅಥವಾ ಕ್ರಿಯೇಟ್ ಆಗೋದು ಬಂದು ಆ TF ಸ್ಟೇಟು ಯಾವುದಿರುತ್ತೆ ಸ್ಟೇಜಿಂಗ್ದು ಅದರೊಳಗಡೆ ಆಗುತ್ತೆ. ಇವಾಗ ನಾವು ಇದರಲ್ಲಿ ಬ್ಲ್ಯಾಂಕ್ ಇದೆ, ಇದು ಯಾವುದೇ ರೀತಿ ಇನ್ನೂ TF ಸ್ಟೇಟ್ ಕ್ರಿಯೇಟ್ ಆಗಿಲ್ಲ. ಮೊದಲು ನಾವು ಇವಾಗ 2 ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದೀವಿ, ಅದನ್ನು ಲಿಸ್ಟ್ ಮಾಡೋಣ. ವರ್ಕ್ ಸ್ಪೇಸ್ ಲಿಸ್ಟ್, ಇದರಲ್ಲಿ ಬಂದು 3 ವರ್ಕ್ ಸ್ಪೇಸ್ ಇದೆ. ಇದೊಂದು ಡಿಫಾಲ್ಟು ಅಂತಂದರೆ ನಮ್ಮ ಹತ್ರ 2 ನಾವು ಕ್ರಿಯೇಟ್ ಮಾಡಿರೋದಿದೆ. ಮೊದಲು ಬಂದು ನಾನು ಪ್ರೊಡಕ್ಷನ್ ವರ್ಕ್ ಸ್ಪೇಸ್ಗೆ ಹೋಗ್ತೀನಿ. ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಅದಕ್ಕೆ ಕಮೆಂಡು ಟೆರಾಫಾರ್ಮ್ ವರ್ಕ್ ಸ್ಪೇಸ್ ಸೆಲೆಕ್ಟ್, ಯಾವ್ದು ಬೇಕಾಗಿರೋದು ನಮಗೆ ಪ್ರಾಡ್ ಎನ್ವೈರನ್ಮೆಂಟ್ ಬೇಕಾಗಿರೋದು, ಅದಕ್ಕೆ ನಾನು ಪ್ರಾಡ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸ್ವಿಚ್ ಟು ವರ್ಕ್ ಸ್ಪೇಸ್ ಪ್ರಾಡು. ಇದರಲ್ಲಿ ನೀವು ಶೋ ಅಂತ ಕೊಟ್ಟರೆ ನೀವು ಯಾವ ವರ್ಕ್ ಸ್ಪೇಸಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ. ಪ್ರಾಡ್ ಎನ್ವೈರನ್ಮೆಂಟಲ್ಲಿ ಇದ್ದೀರಾ. ಇಲ್ಲಿ ಬಂದು ನಾನೇನು ಮಾಡ್ತೀನಿ ಅಂತ ಅಂದರೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಇಲ್ಲಿ ಬಂದು ಟೆರಾಫಾರ್ಮ್ ಅಪ್ಲೈ ಅಂತ ಕೊಟ್ಟು ಸ್ಟೇಜಿಂಗ್ ಎನ್ವೈರನ್ಮೆಂಟ್ ಬದಲು ನಾನು ಇಲ್ಲಿ ಏನು ಮಾಡ್ತೀನಿ, ಯಾವ ಎನ್ವೈರನ್ಮೆಂಟ್ ಪಾಸ್ ಮಾಡಬೇಕಾಗಿರೋದು ನಾವು ಪ್ರಾಡ್, ಈ ಪ್ರಾಡಲ್ಲಿ ನಾನು ಪಾಸ್ ಮಾಡ್ತೀನಿ. ಪಾಸ್ ಮಾಡಿದ ತಕ್ಷಣ ನಿಮಗೆ ಓಕೆ AWS ನಾಟ್ ಇನ್ಸ್ಟಾಲ್ಡ್ ರನ್ ಟೆರಾಫಾರ್ಮ್ ಯೂನಿಟ್. ಓಕೆ, ನಾನು ಇವಾಗ ತಾನೇ ಜಸ್ಟು ಎಲ್ಲನೂ ಪ್ಲಗಿನ್ಸ್ ಏನು ಇನ್ಸ್ಟಾಲ್ ಆಗಿದೆ ಇನಿಟ್ ಮಾಡಿದ್ಮೇಲೆ ಅದೆಲ್ಲನೂ ರಿಮೂವ್ ಮಾಡಿದೆ. ಅದಕ್ಕೋಸ್ಕರ ಈ ರೀತಿ ಎರರ್ ಬರ್ತಾಯಿದೆ. ಟೆರಾಫಾರ್ಮ್ ಇನಿಟ್ ಮಾಡೋಣ. ಮೊದಲು ಟೆರಾಫಾರ್ಮ್ ಇನಿಟ್. ಓಕೆ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇವಾಗ ನಾವು ಅಪ್ಲೈ ಮಾಡೋಣ.
ಇವಾಗ ನಾನು ಪ್ರಾಡಕ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಬಂದು ಯಾವ ವರ್ಕ್ ಸ್ಪೇಸಲ್ಲಿ ಇರೋದು, ಪ್ರೊಡಕ್ಷನ್ ವರ್ಕ್ ಸ್ಪೇಸು ಅಂತ ಅಂದರೆ ನಾನು ಇ ಟಿ ಎಫ್ ಫೈಲಲ್ಲಿ ಇದರಲ್ಲಿ ಇದ್ದೀನಿ. ಇದರಲ್ಲಿ ನಾನು ಯಾವಾಗ ಇ ಟಿ ಎಫ್ ಆರ್ ಫೈಲ್ನ ನಾನು ಎಂಟರ್ ಮಾಡ್ತೀನೋ ಅವಾಗ ಆಟೋಮೆಟಿಕ್ಕಾಗಿ ಇಲ್ಲೊಂದು ಟಿ ಎಫ್ ಸ್ಟೇಟ್ ಫೈಲು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು ಸಪ್ರೇಟ್ ಟಿ ಎಫ್ ಟೆರಾಫಾರ್ಮ್ ಟಿ ಎಫ್ ಸ್ಟೇಟ್ ಫೈಲು. ಇದು ಬಂದು ಪ್ರೊಡಕ್ಷನ್ ಎನ್ವೈರ್ಮೆಂಟ್ಗಾಗಿರುತ್ತೆ. ನೀವು ಏನೇ ಕಾನ್ಫಿಗರೇಷನ್ ಅಪ್ಲೈ ಮಾಡಿದಾಗ ಅದು ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಯಾವುದೇ ರೀತಿ ನೀವು ಸ್ಟೇಜಿಂಗ್ ಅಪ್ಲೈ ಮಾಡಿದಾಗ ಇದು ರೀರೈಟ್ ಆಗಲ್ಲ. ಈ ಪ್ರೊಡಕ್ಷನ್ದು ಏನು ಕಾನ್ಫಿಗರೇಷನ್ ರೀರೈಟ್ ಮಾಡಿದಾಗಲೂ ಅಷ್ಟೇ, ಇನ್ ಕೇಸ್ ಅಪ್ಲೈ ಮಾಡಿದಾಗ ಅಷ್ಟೇ ಪ್ರೊಡಕ್ಷನ್ ಚೇಂಜ್ ಆಗೋದು. ಓಕೆ, ಇಲ್ಲಿ ಎಸ್ ಅಂತ ಕೊಡ್ತೀನಿ. ಪ್ರೀವಿಯಸ್ಸಲ್ಲಿ ನಾನು ಬಂದು ಪ್ರೊಡಕ್ಷನ್ದು ಕ್ರಿಯೇಟ್ ಮಾಡಿದೆ, ನಾನು ಅಪ್ಲೈ ಮಾಡಿ ಅದು ಬಂದು ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಯಿತು T2 ಮೈಕ್ರೋ. ನೆಕ್ಸ್ಟು ಸ್ಟೇಜಿಂಗ್ ಏನಾದ್ರು ಕ್ರಿಯೇಟ್ ಮಾಡಿದ ತಕ್ಷಣ ಅದೇನು ಮಾಡ್ತು ಅಂತಂದರೆ ಪ್ರೀವಿಯಸ್ಸು ಏನಿತ್ತು TFR ಫೈಲ್ ಕ್ರಿಯೇಟ್ ಆಗಿತ್ತು ಅದನ್ನು ರೀಪ್ಲೇಸ್ ಮಾಡಿ ಇನ್ನೊಂದು ಕ್ರಿಯೇಟ್ ಮಾಡ್ತು. ಅಂದರೆ ಇದನ್ನು ಡಿಲೀಟ್ ಮಾಡಿ ಇನ್ನೊಂದು ಏನಿದೆ ನ್ಯಾನೋ ಅದನ್ನು ಕ್ರಿಯೇಟ್ ಮಾಡ್ತು. ಇಲ್ಲಿ ಬಂದು ನಮಗೆ ಆ ರೀತಿ ಬೇಕಾಗಿಲ್ಲ. ಪ್ರೊಡಕ್ಷನ್ಗೆ ಸರ್ವರ್ ಡಿಪ್ಲೈ ಮಾಡಬೇಕು, ಪ್ಲಸ್ ಸ್ಟೇಜಿಂಗ್ದು ಸಪ್ರೇಟು ಡಿಪ್ಲೈ ಮಾಡಬೇಕು. ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತಿರೋದು. ಇವಾಗ ನೋಡ್ಬೋದು ಇಲ್ಲಿ. ಓಕೆ, ಪ್ರೀವಿಯಸ್ ಒಂದು ಕ್ರಿಯೇಟ್ ಆಗಿರೋದು ಇಲ್ಲೇ ಇದೆ. ಯಾವುದು ಇದು ನ್ಯಾನೋ. ಇದನ್ನು ನಾನು ಇದು ಮಾಡಲಿಲ್ಲ, ಟರ್ಮಿನೇಟ್ ಮಾಡಿರಲಿಲ್ಲ ಇನ್ನು. ಓಕೆ, ನೋ ಇಶ್ಯೂ. ನಾನು ಇಲ್ಲೇ ಡೈರೆಕ್ಟಾಗಿ ಇರಲಿ, ಪ್ರಾಬ್ಲಮ್ ಏನಿಲ್ಲ. ಓಕೆ, ಇದು ಇನ್ಶಿಯಲೈಸ್ ಆಗ್ತಾಯಿದೆ, ಇಲ್ಲಿ ನೋಡ್ಬೋದು. ಇದ್ರ ಒಳಗಡೆ ಬಂದು ನಾನು ಇದನ್ನು ರಿಮೂವ್ ಮಾಡ್ಬಿಡ್ತೀನಿ, ಬೇಕಾಗಿಲ್ಲ ಇದು. ಇಲ್ಲೇ ಡೈರೆಕ್ಟಾಗಿ ರಿಮೂವ್ ಮಾಡ್ಬಿಡ್ತೀನಿ. ಯಾಕಂದರೆ ಟಿ ಎಫ್ ಸ್ಟೇಟ್ ಫೈಲು ನಾನು ಆಲ್ರೆಡಿ ಡಿಲೀಟ್ ಮಾಡಿದೆ, ಡಿಫಾಲ್ಟ್ ಆಗಿರೋದ್ರದ್ದು. ಓಕೆ, ಇಲ್ಲಿ ವೆಬ್ ಸರ್ವರ್ T2 ಮೈಕ್ರೋ ಕ್ರಿಯೇಟ್ ಆಯಿತು ಅಂತ ಅಂದರೆ ಇದರಲ್ಲೋಯ್ತು. ಇದರಲ್ಲಿ ಟಿ ಎಫ್ ಸ್ಟೇಟ್ ಫೈಲ್ನ ಚೆಕ್ ಮಾಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು EC2 ಇದರಲ್ಲಿ ಬಂತು ಅಂತ ಅಂದರೆ ನಿಮಗೆ ಎಲ್ಲ ಕಾನ್ಫಿಗರೇಷನ್ ಇಲ್ಲಿರುತ್ತೆ. ಇಲ್ಲಿ ನೋಡ್ಬೋದು T2 ಮೈಕ್ರೋ ಪ್ರೊಡಕ್ಷನ್ ಬಂದು T2 ಮೈಕ್ರೋ ಅನ್ನೋದು ಒಂದು ಇನ್ಸ್ಟೆನ್ಸು ಕ್ರಿಯೇಟ್ ಆಗಿದೆ. ಅದೇ ರೀತಿ ಇವಾಗ ನಾನು ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಆಯಿತು. ನಾನು ಬಂದು ಇವಾಗ ಸ್ಟೇಜಿಂಗ್ ಎನ್ವೈರ್ಮೆಂಟ್ಗೆ ಶಿಫ್ಟ್ ಆಗ್ತೀನಿ. ಸೆಲೆಕ್ಟ್ ಸ್ಟೇಜ್. ಓಕೆ, ಇವಾಗ ಚೆಕ್ ಮಾಡ್ತೀನಿ ಪ್ರೆಸೆಂಟು ಯಾವ ಇದರಲ್ಲಿ ಇದ್ದೀನಿ ಅಂತ. ವರ್ಕ್ ಸ್ಪೇಸಲ್ಲಿ ಸ್ಟೇಜಿಂಗಲ್ಲಿ ಇದ್ದೀನಿ. ಓಕೆ, ಇಲ್ಲಿ ಬಂದು ನಾನು ಸ್ಟೇಜಿಂಗ್ದು TFR ಫೈಲ್ನ ಅಪ್ಲೈ ಮಾಡ್ತೀನಿ. ಸ್ಟೇಜ್ TFR ಫೈಲ್ನ ಅಪ್ಲೈ ಮಾಡ್ತೀನಿ. ಇವಾಗ ಸ್ಟೇಜ್ TFR ಫೈಲ್ನ ಅಪ್ಲೈ ಮಾಡಿದ ತಕ್ಷಣವೇ ಈ ಸ್ಟೇಜ್ ಒಳಗಡೆ ಬಂದು ಒಂದು TF ಸ್ಟೇಟ್ ಫೈಲ್ ಕ್ರಿಯೇಟ್ ಆಗುತ್ತೆ. ಬಟ್ ಪ್ರೀವಿಯಸ್ ನೋಡ್ದಂಗೆ ಯಾವುದೇ ರೀತಿ ಪ್ರೊಡಕ್ಷನ್ದು ಏನಿದೆ ಅದನ್ನು ಯಾವುದೇ ರೀತಿ ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ಹೊಸದಾಗಿ ಡಿಲೀಟ್ ಮಾಡಿ ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ. ಇದು ಸಪ್ರೇಟ್ ಕ್ರಿಯೇಟ್ ಆಗಿರುತ್ತೆ, ಇದು ಸಪ್ರೇಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು ನ್ಯಾನೋ ಇನ್ಸ್ಟೆನ್ಸ್ ಆಗಿರುತ್ತೆ. ಓಕೆ, ಎಸ್ ಅಂತ ಕೊಡ್ತೀನಿ. ಓಕೆ, ಕ್ರಿಯೇಟಿಂಗ್ ಅಂತ ಬರ್ತಿದೆ. ನೋಡೋಣ ಇದೇನಾದರೂ ರೀಪ್ಲೇಸ್ ಮಾಡಿ ಕ್ರಿಯೇಟ್ ಮಾಡೋದು ಅಲ್ಲ ಸಪ್ರೇಟ್ ಕ್ರಿಯೇಟ್ ಮಾಡೋದು ಅಂತ. ಓಕೆ, T2 ಮೈಕ್ರೋ ಅಂತ ಏನಿದೆ. ಓಕೆ, ಸ್ಟಿಲ್ ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ. ಸ್ಟಿಲ್ ಕ್ರಿಯೇಟಿಂಗ್. ಓಕೆ, ಇಲ್ಲಿ ನೋಡ್ಬೋದು, ಇದು ಬಂದು ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಇದು ಸಪ್ರೇಟಾಗಿ ಒಂದು EC2 ಇನ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತು. ಅದೇ ರೀತಿ ಇದು ಬಂದು ಸ್ಟೇಜಿಂಗ್ ಎನ್ವೈರ್ಮೆಂಟಲ್ಲಿ ಬಂದು T2 ಮೈಕ್ರೋ ಇದು ಸಪ್ರೇಟಾಗಿ ಕ್ರಿಯೇಟ್ ಮಾಡ್ತಾಯಿದೆ ನೋಡಿ. ಈ ರೀತಿ ನೀವು ಒಂದೇ TF ಸ್ಟೇಟ್ನ ಯೂಸ್ ಮಾಡಬಹುದು, ಮಲ್ಟಿಪಲ್ TF ಸ್ಟೇಟ್ನ ಮಲ್ಟಿಪಲ್ ಎನ್ವೈರ್ಮೆಂಟ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂತು ಅಂತ ಅಂದರೆ ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂತು ಅಂತಂದರೆ ಯಾವ ರೀತಿ ನಮ್ಮದು ಆ್ಯಕ್ಸಿಸ್ ಕೀ ಸೀಕ್ರೆಟ್ ಕೀನ ಹಾರ್ಡ್ ಕೋಡ್ ಮಾಡ್ದಂಗೆ ಯಾವ ರೀತಿ ಸೆಕ್ಯೂರ್ ಆಗಿ ಆಕ್ಸೆಸ್ ಮಾಡೋದು ಅನ್ನೋದನ್ನು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ನಮ್ಮದು ಮಾಡೆಲ್ ಹೋಯ್ತು ಅಂತ ಅಂದರೆ ಇದರಲ್ಲಿ main.tf ಫೈಲಲ್ಲಿ ಇಲ್ಲಿ ನೋಡ್ಬೋದು ನಾನೆಲ್ಲ ಸೀಕ್ರೆಟ್ ಕೀ ಮತ್ತು ಆಕ್ಸೆಸ್ ಕೀ ಎಲ್ಲನೂ ಡೈರೆಕ್ಟಾಗಿ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಈ ಮಾಡ್ಯೂಲ್ ಬ್ಲಾಕ್ ಏನಾದರೂ ಅಥವಾ ಇದು ಪಾತ್ ಏನಾದರೂ ಬೇರೆಯವ್ರ ಕೈಲಿ ಸಿಕ್ತು ಅಂತ ಅಂದರೆ ಈ ಸೀಕ್ರೆಟ್ ಕೀ ಮತ್ತು ಆಕ್ಸೆಸ್ ಕೀನ ಯೂಸ್ ಮಾಡಿಕೊಂಡು ಅವರು ಲಾಗಿನ್ ಆಗಿ ಅವರು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿರೋದನ್ನ ಡಿಲೀಟ್ ಮಾಡ್ಬೋದು. ಅಥವಾ ಏನು ಬೇಕಾದರೂ ಅವರು ಬೇರೆ ಯೂಸ್ಗೆ ಯೂಸ್ ಮಾಡ್ಕೋಬೋದು ಹ್ಯಾಕರ್ಸ್ಗಳು. ಇದನ್ನು ಸಾಲ್ವ್ ಮಾಡೋಕ್ಕೆ ನಾವು ಬಂದು ಅಥೆಂಟಿಕೇಶನ್ ಮೆಥಡ್ನ ಯೂಸ್ ಮಾಡ್ತೀವಿ. ವಾಲ್ಟ್ ಅಂತ ಟೆರಾಫಾರ್ಮೇ ಪ್ರೊವೈಡ್ ಮಾಡಿರೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಕಾನ್ಫಿಗರ್ ಮಾಡಿ ಯಾವ ರೀತಿ ಸೆಕ್ಯೂರಾಗಿ ಆಕ್ಸೆಸ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ.